ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ನಾನು ಎಲ್ಲಿಗೆ ಹೋಗ್ತಾ ಇರೋದು? ಸೊಲಾಂಗ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಫುಲ್ಲು ಸ್ನೋ ಅಲ್ಲಿ. ಸೊ ಬನ್ನಿ ನೀವು ಕೂಡ ಹೆಂಗಿರುತ್ತೆ ಏನು ಅಂತ ಇದನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ನೋಡಿ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತ. ಬಿಸಿಲಿದೆ ಬಟ್ ಸಿಕ್ಕಾಪಟ್ಟೆ ಚಳಿ. ಒಂದು ಸೆಕೆಂಡ್, ನಾನು ಅವರು ಹಿಮಾಲಯ ಪ್ರದೇಶ್, ಹಿಮಾಚಲ್ ಪ್ರದೇಶ್. ಹಂಗೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ನಿಲ್ಲಿಸಿ ಫೋಟೋಸ್ ಎಲ್ಲ ತಗೊಂಡ್ವಿ. ಸಕ್ಕತ್ತಾಗಿತ್ತು. ಮೇಯ್ನ್ ಸೊಲಂಗ್ ವ್ಯಾಲಿಯಲ್ಲಿ ಗೇಮ್ಸು ಮತ್ತು ಪ್ಯಾರಾಶೂಟು ಮತ್ತು ಇಲ್ಲಿಂದ ಅಲ್ಲಿ ಮೇಲೆ ಹೋಗುತ್ತಲ್ವಾ, ಸೊ ಆ ಥರ ಒಂದು ಪ್ಲೇಸಿಗೆ ಹೋಗೋಣ ಅಂತ ಹೊರಟಿದ್ವಿ. ಮೆಮೊರಿಗೆ ಎಲ್ಲ ವೀಡಿಯೋನೂ ಇರಲಿ ಅಂತ ಎಲ್ಲ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ತಾಯಿದ್ದೆ ನಾನು. ತುಂಬಾ ಸಖತ್ತಾಗಿತ್ತು. ಯಾರ್ಯಾರೆಲ್ಲ ಟ್ರಿಪ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮನಾಲಿಗೆ ಹೋಗ್ಬೋದು. ಬಟ್ ಬಜೆಟು ನೀವು ಅಂದ್ಕೊಂಡಿರೋ ಥರ ಇರಲ್ಲ, ಯಾವುದೇ ಕಾರಣಕ್ಕೂ ಇರೋದೇ ಇಲ್ಲ. ಬಜೆಟ್ ನೀವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಇನ್ನೊಂದು. ಸೊ ಯಾವುದಕ್ಕೂ ಒಂದು 10-15 ಸಾವಿರ ಎಕ್ಸ್ಟ್ರಾನೇ ತೊಗೊಂಡೋಗ್ಬೇಕು. ಊಟ ಅಂತೂ ನಮ್ಗೆ ಅಡ್ಜಸ್ಟೇ ಆಗಿಲ್ಲ. ಸಿಕ್ಕಾಪಟ್ಟೆ ಕೋಲ್ಡು, ಅಷ್ಟು ಬಿಸಿಲಿದ್ರು ಸಿಕ್ಕಾಪಟ್ಟೆ ಚಳಿ ಇತ್ತು. ನಾವು ಇವಾಗ ಹಿಮಾಚಲ್ ಪ್ರದೇಶ್ ಅಂದರೆ ಕಾಶ್ಮೀರಿ ನಿಯರ್ ಹತ್ತತ್ರ ಇದ್ದೀವಿ. ಹಂಗೆ ಅಸ್ಕಿ ಜರ್ಮನ್ ಶೆಪರ್ಡ್ಗಳು ಇರ್ತಾವಲ್ಲ, ಹಂಗಿರ್ತಾವ ನೋಡಿ. ಇಲ್ಲಿ ನಮ್ಮ ಕಡೆ ಅವೆಲ್ಲ ರೇಟ್ ಜಾಸ್ತಿ, ಬಟ್ ಇಲ್ಲೆಲ್ಲ ತುಂಬಾ ಬೀದಿನಾಗ ಥರ ಇಲ್ಲೆಲ್ಲ ರೋಡಲ್ಲೂ ಇರ್ತವೆ ನೋಡಿ. ಆ ಸೈಡ್ ಎಲ್ಲ ಮಲಗಿದಾವೆ. ಪಾಪುಗಳು ಹೆಂಗಿದಾವೆ ಬಾ. ಆರಮ್ಮ ಇಲ್ಲೆಲ್ಲ ನಾಯಿಗಳು ತುಂಬಾನೇ ಕ್ಯೂಟ್ ಆಗಿರ್ತವೆ. ತುಂಬಾ ಸಾಫ್ಟ್ ನೋಡಿ, ಎಷ್ಟು ಸಾಫ್ಟ್ ಇದೆ ಅಂದ್ರೆ ವಾವ್. ಇದೆಲ್ಲ ಬೆಂಗಳೂರಲ್ಲಿ ದುಡ್ಡು ಕೊಡ್ತಾ ಅಂತಾರೆ ಈ ಥರ ನಾಯಿಗಳನ್ನ. ಬಟ್ ಇಲ್ಲಿ ರೋಡಲ್ಲಿ ಕಟ್ಟಿ ಹಿಡಿಬೇಡ ಜಾಸ್ತಿ. ಹಿಂಗೆ ಮಾಡು. ನೀನೆಲ್ಲ ಬೆಂಗಳೂರಲ್ಲಿ ನಾಯಿ ಹತ್ರ ಮಾತಾಡಿಕೊಂಡು ಮತ್ತೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ಹಿಂದೆ ಮುಂದೆ ಅಂತೂ ಏನು ಸ್ನೋ, ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಬಟ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅಷ್ಟು ಎಡಿಟಿಂಗ್ ಇತ್ತು, ಅಷ್ಟು ಎಲ್ಲ ಇತ್ತು. ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಅಲ್ಲಿಂದ ಹೋಗಿ ಬಂದಮೇಲೆ ಆಗ್ತಾನೆ ಇರಲಿಲ್ಲ. ಒಂದು 2 ದಿನ 3 ದಿನ ರೆಸ್ಟ್ ಮಾಡಿ ಈಗ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ಈಗ ಡೈರೆಕ್ಟ್ ಸೊಲಂಗ್ ವ್ಯಾಲಿಗೆ ಹೋಗಿ ನಿಮಗೆ ತೋರಿಸ್ತೇನೆ. ಫೈನಲಿ ಸ್ನೋ, ಇಷ್ಟೊಂದು ಸ್ನೋ ಇವಾಗ ನೋಡ್ತಾ ಇದ್ದೀನಿ ಹತ್ರದಿಂದ. ಅದೆಲ್ಲ ದೂರ ಇದೆ, ಇಷ್ಟು ಇದೆ. ಇಲ್ಲ ಮೇಲ್ಗಡೆ ಸೊಲಂಗ್ ವ್ಯಾಲಿ ಅಂತ ಇದೆ ನೋಡಿ, 5 ಕಿಲೋಮೀಟರ್ ಇದೆ. ಸ್ನೋ ಇರುತ್ತೆ ಅಲ್ಲಿ. ಸೂಪರ್ ಎಕ್ಸ್ಪೀರಿಯನ್ಸ್. देखो ना गाइस क्या है गाइस. हिमाचल प्रदेशದಲ್ಲಿ
ಇಲ್ಲೇ ನೀರು ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ಎಸ್, ಇವಾಗ ಸೊಲಂಗ್ ವ್ಯಾಲಿಗೆ ಬಂದ್ವಿ. ಇಲ್ಲಿ ಸುಮಾರು ಗೇಮ್ಸ್ಗಳಿರ್ತವೆ. ಹೋದ ತಕ್ಷಣ ನಿಮಗೆ ಒಂದು 2-3 ಬಂದು ಮೈ ಮೇಲೆ ಬರ್ತಾರೆ, ನಮ್ಮ ಕಡೆ ಬನ್ನಿ ಅಂತ ತುಂಬ ಜಾಸ್ತಿ ಡಬಲ್ ರೇಟ್ ಹೇಳ್ತಾರೆ. ಬಟ್ ನೀವು ಸ್ವಲ್ಪ ಬಾರ್ಗಿನ್ ಎಲ್ಲ ಮಾಡಬೇಕು, ಇಲ್ಲ ಅಂದರೆ ತುಂಬ ಲಾಸ್ ಆಗುತ್ತೆ ನಿಮಗೆ. ಜಸ್ಟ್ 5 ನಿಮಿಷಕ್ಕೆ 10 ನಿಮಿಷಕ್ಕೆ 2-2 ಸಾವಿರ 3-3 ಸಾವಿರ ತಗೊಳ್ಳೋವಂಥದ್ದು. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಕುದುರೆ ರೈಡ್ ಮಾಡೋರು ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಜಸ್ಟ್ 5-5 ನಿಮಿಷಕ್ಕೆ 500 ಇದು 1000 ರೂಪಾಯಿ ಈ ಥರ ಹೇಳ್ತಾರೆ. ನೋಡಿ, ನಮ್ಮನ್ನು ಬಿಟ್ಟು ಅಷ್ಟು ದೂರ ಹೋಗಿದ್ದಾರೆ. ನಾವು ಅಷ್ಟೆಲ್ಲ ಹತ್ತಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಮೇಲೆ ಹೋಗ್ತಾಯಿದ್ರು ಸ್ನೋಲ್ಲಿ ಆಟಾಡಬೇಕು ಅಂತ. ಅಲ್ಲಿನ ಸಾಫ್ಟ್ ಸ್ನೋ ಇದೆ. ಸೊ ಹಾಗಾಗಿ ನಮ್ಮನ್ನು ಬಿಟ್ಟವ್ರು ಹೋದರು. ನಾನು ಇವಳು ಇಲ್ಲೇ ಕಿತಾಪತಿ ಮಾಡ್ಕೊಂಡು ಕೂತಿದ್ದೀವಿ. ಅಲ್ಲಿಂದ ಸಾಹಸ ಮಾಡಿ ಬಂದರು ಕೆಳಗಡೆ. ನನ್ನ ಜೊತೆ ಸ್ವಲ್ಪ ಸ್ನೋ ಆಡ್ತಾಯಿದ್ರು. ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಬನ್ನಿ ಅಂದಿದ್ದಕ್ಕೆ ಅಲ್ಲಿಂದ ಬಂದರು ಕೂಡ. ಫೋಟೋಸ್ಗೆ ವೀಡಿಯೋಸ್ಗೆ ತಗೊಳ್ಳೋಕ್ಕೆ ಎಷ್ಟು ಹರಸಾಹಸ ಮಾಡ್ತಾಯಿದ್ದೀವಿ ಅಂತ ನೋಡಿ.
ಹಿಡ್ಕೊಂಡು ಆಡ್ತಾ ಇದೀವಿ. ಗೊತ್ತಿಲ್ಲ ತೂಕ ಐತಿದೇನೋ ಅಂತ ನಾನು ನೋಡ್ತಾ ಇದೀನಿ. ವಾಟರ್ ಪ್ರೂಫ್ ತಗೊಂಡಿಲ್ಲ ನಾನು ಹೆಂಗೆ 1000 ರೂಪಾಯಿ ಕೊಟ್ಟೀನಿ. ಮಸಾಜ್ ಜರ್ಕಿನ್ ತಗೊಂಡೆ. ರೀ 1000 ರೂಪಾಯಿ ತಗೊಳ್ಳಿ ಅಂದ್ರೆ ತಗೊಳಲ್ಲ ಅಲ್ಲಿ. ಇಲ್ಲಿ ಬಂದು ಓಡಾಡೋದು. ಈಗ ಅದೇ 1000 ರೂಪಾಯಿ ನನಗೆ ಆಟಾಡಬೇಕು. ಇವಾಗ ಆ ಗೇಮ್ ಮುಗಿಸ್ಕೊಂಡು ಮತ್ತೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ಹೈಟ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದು ಹೆಸರೇನು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಇದಕ್ಕೆ ಹೋಗ್ತಾ ಇದ್ದೀವಿ. ಪಿರಮಿಡ್ ಥರ ಇತ್ತು, ಅದರೊಳಗಡೆ 4 ಜನಕ್ಕೆ ಅಂದರೆ ಒಬ್ಬೊಬ್ರಿಗೆ 500. ಅಂದರೆ ಜಸ್ಟ್ ಹಿಂಗೆ ಹೋಗಿ ಕರ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ತಗೊಂಡು ಮತ್ತೆ ರಿಟರ್ನ್ ಬರೋದು. ಅಷ್ಟಕ್ಕೇ ಒಬ್ಬೊಬ್ರಿಗೆ 500 ಎಕ್ಸ್ಟ್ರಾ ಅಂತ ಹೇಳ್ತಾರೆ. ನಾವೇನು ಚಾರ್ಜ್ ಅಲ್ಲಿಂದ ರಿಟರ್ನ್ ಬರ್ತಾ ಇರೋದು ತೋರಿಸ್ತಾ ಇದ್ದೀನಿ. ಸೊ ಈಗ ನಾವು ಅಪ್ಪು ಅಲ್ಲಿದೆ ನೋಡಿ, ಫುಲ್ಲು ಮೇಲೆ ಅಪ್ಪಿಗೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಮೀಟ್ ಆಫ್ ಆಗಿತ್ತು, ಹೇಳ್ಕೊಳಕ್ಕಾಗಿಲ್ಲ ಅಷ್ಟೇ. ಆ ಥರ ಮೇಲೆ ಹೋಗಿದ್ವಿ. ಬನ್ನಿ ಇವಾಗ ಹೋಗೋಣ. ಅಲ್ಲಿ ಎಲ್ಲದನ್ನು ರೆಕಾರ್ಡ್ ಮಾಡೋಣ ಅಂತ, ಯಾಕಂದರೆ ಮೆಮೊರಿಗಿರಲಿ. ಫಸ್ಟ್ ಟೈಮ್ ಹೋಗಿದ್ದು, ಮತ್ತು ಹೋಗ್ತೀವೋ ಇಲ್ವೋ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ತಾಯಿದ್ದೆ. ಒಂದಷ್ಟು ಮಾಡೋಕ್ಕಾಗಿಲ್ಲ, ತಿಂದಿದ್ದು ನೀರು ಕುಡಿದಿದ್ದು ಅವೆಲ್ಲ ಮಾಡೋಕ್ಕಾಗಲ್ಲ. ಚಳಿಗೆ ಮೊಬೈಲೇ ಬಿಸಾಕಿದ್ರೆ ಸಾಕಾಗಿರುತ್ತೆ, ಅಷ್ಟು ಬ್ರೀಫ್ ಆಗ್ತಾಯಿತ್ತು ಕೈಯೆಲ್ಲ. ಇಲ್ಲಿರೋ ಜನರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಚಳಿಗೆ ಅದು ಹೆಂಗಾದರೂ ಇಲ್ಲಿ ಇರ್ತಾರೋ ಮಾತ್ರ ಸೂಪರ್ ಆಗಿತ್ತು. ಆ ರೈಟ್ ಚೇ ಈ ಪ್ಲೇನ್ ಇದು ಫೋನ್ ಬಿಡಲ್ಲ ತಾನೆ ನಾವು ವಿಡಿಯೋ ಮಾಡಿದ್ರೆ ಫೋನ್ ಟೈಟ್ ಆಗಿ ಹಾಕಿ ಇಲ್ಲಿ ಅಷ್ಟೇ ಇದು ಟೈಟ್ ಅದಕ್ಕೆ ಒಬ್ಬ ಪಚ್ಚಸ್ತಿ ಇದೆಲ್ಲ ಹಿಂಗೆ ಆಡಂಗ ಹಾಕೋಡಿ ಫುಲ್ ಟೈಟ್ ಮಾಡಿ ಹೋಗು ಬಳ್ಳಾಡುತ್ತದೆ ಇದಕ್ಕೆ ಇರುತ್ತೆ ಟೈಟ್ ಮಾಡಿ ಅಲ್ಲಡಲ್ಕನೆ ಟೈಟ್ ಇರುತ್ತೆ. ಈಗ ಮೇಲೆ ಬಂದ್ವಿ. ತುಂಬ ಅಂದರೆ ಸ್ನೋ ತುಂಬ ಸಾಫ್ಟ್ ಇದೆ ನೋಡಿ. ನಮ್ಮ ಮನೆಯವ್ರು ಕಾಲು ಇಟ್ಬಿಟ್ಟು ಹೆಂಗೆ ಒಳಗಡೆ ಹೋಗ್ಬಿಡ್ತು ಕಾಲು. ಸೊ ಆ ಥರ ತುಂಬ ಡೇಂಜರಸ್ ಪ್ಲೇಸಸ್ ಇದ್ದಾವೆ. ಮತ್ತು ಅಲ್ಲಲ್ಲಿ ಕಬ್ಬಣಗಳೆಲ್ಲ ಹಾಕಿರ್ತಾರೆ, ಇಲ್ಲಾಂದರೆ ನಿಮಗೆ ಕಾಲಿಗೆಲ್ಲ ಏಟಾಗ್ಬಿಡುತ್ತೆ. ಹುಷಾರಾಗಿ ನೋಡ್ಕೋಬೇಕು. ಸ್ವಲ್ಪ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಹುಷಾರಾಗಿ ಹೋಗಬೇಕು. ನೋಡಿ ಕಾಲು ಇಡೋಕೆ ಆಗ್ತಿರ್ಲಿಲ್ಲ. ಕಾಲು ಇಟ್ಟರೆ ಒಂದೊಂದು ಅಡಿ ಕಾಲು ಮಂಡಿವರೆಗೂ ಒಳಗೆ ಹೋಗ್ತಾಯಿತ್ತು. ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಮತ್ತೆ ರಿಟರ್ನ್ ನಾವು ಬಂದ್ವಿ. ಆಗಿದೆ ಅಲ್ವಾ?
ಇಳಿಸ್ತಾರೆ ಯಾಕೆ? ಅಲ್ಲಿ ಹತ್ತಿಸ್ಬೇಕಾಗಿತ್ತು. ಇವತ್ತು ಇಡೀ ದಿವಸ ಸೋಲಂಗ್ ವ್ಯಾಲಿಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತವಾಗ್ಲೂ ಎಲ್ಲ ಥರದ್ದು ವೀಡಿಯೋ ಹಾಕ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ, ಹಾಗೆ ಎಂಜಾಯ್ ಕೂಡ ಮಾಡಿದ್ದೀರಿ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಗುಡ್ ನೈಟ್. ಮನೆಗೆ ಹೋಗಿ ಇವಾಗ ಮಲ್ಕೊಳ್ಳೋದೆ ಟೈಮ್ 4:15 ಆಗಿದೆ. ಈಗ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿದರೆ ಆಯಿತು. ಎಸ್, ಈಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ವಿಡಿಯೋಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವ್ಲಾಗ್.